ಕಾಂಗ್ರೆಸ್ ಪಾರ್ಟಿ ಒಂದು ಸಿದ್ಧಾಂತ ಇರೋದು ಏನಪ್ಪ, ಎಲ್ಲ ಜಾತಿ ಧರ್ಮಗಳನ್ನ ಒಟ್ಟಿಗೆ ತಗೊಂಡಂಥದ್ದು ಎಲ್ಲಿದೆ ಅಂದರೆ ಅದು ಕಾಂಗ್ರೆಸ್ ಅಲ್ಲಿ. ಕುವೆಂಪು ಅವರು ಒಂದು ಕತೆ ಹೇಳಿದಾರಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ, ಅದೆಲ್ಲಿದೆ ಅಂದರೆ ಅದು ಕಾಂಗ್ರೆಸ್ ಅಲ್ಲಿದೆ. ಬಿಜೆಪಿಯಲ್ಲಿ ಏನಿದೆ? ಆಯ್ತಪ್ಪ, ಇಷ್ಟೆಲ್ಲ ನೀವು ಕೇಳ್ತೀರಿ ನಮ್ಮನ್ನೆಲ್ಲ. ಬಿಜೆಪಿ ಸ್ವತಂತ್ರ ಹೋರಾಟದಲ್ಲಿ ಎಲ್ಲಿತ್ತು? ಯಾವ ನಾಯಕ ಭಾಗವಹಿಸಿದ್ದ? RSS ಎಲ್ಲಿತ್ತು? ಯಾವ ನಾಯಕ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ್ರು? ಕಾಂಗ್ರೆಸ್ ಪಾರ್ಟಿ ಇತಿಹಾಸ ಇದೆ. ತಾತ್ಕಾಲಿಕವಾಗಿ ಬಿಜೆಪಿ ಪಾರ್ಟಿ ನೋಡ್ಕೊಡ್ರಿ, ಇವತ್ತಲ್ಲ ಒಂದು ದಿವಸ ಈ ದೇಶ ಮತ್ತೆ ಕಾಂಗ್ರೆಸ್. ಎಲ್ಲ ಜಾತಿ ಧರ್ಮಗಳಿದೆಯಲ್ಲ, ನಾನು ಹಿಂದೂ, ಹೆಮ್ಮೆಯಿಂದ ಹೇಳ್ತೀನಪ್ಪ, ನಾನು ಹಿಂದೂ. ಆದರೆ ನಮ್ಮ ದೇಶ ಹಿಂದೂನೇ ಇದೆಯಾ? ಸ್ವತಂತ್ರ ಹೋರಾಟಕ್ಕೆ ಎಲ್ಲ ಭಾಗವಹಿಸಿಲ್ವಾ? ಹಿಂದೂಗಳಿಲ್ವಾ? ಮುಸ್ಲಿಮ್ಸ್ ಇಲ್ಲ, ಬೌದ್ಧರಿಲ್ವಾ, ಕ್ರಿಶ್ಚಿಯನ್ಸ್ ಇಲ್ವಾ? ಎಲ್ಲರೂ ಇದ್ದಾರಲ್ಲ, ಜೈನ್ಸ್ ಎಲ್ಲ ಒಟ್ಟಿಗೆ ಸೇರಿ ಹೋರಾಟ ಮಾಡಿ ಸ್ವಾತಂತ್ರ್ಯ ತಗೊಂಡು ಇವತ್ತು ಎಲ್ಲರೂ ಒಟ್ಟಿಗೆ ಅಂತರ್ಮಂದ್ರೆ ಹೋಗ್ಬೇಕಲ್ಲ. ಈ ಬಿಜೆಪಿ ಅವ್ರಿಗೆ ಅದು ಬೇಡ. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಕೂತ್ರೆ ಒಂದೇ ಅಜೆಂಡಾ ಅವರು, ಹಿಂದೂ ಮುಸ್ಲಿಂ. ಕಾಂಗ್ರೆಸ್ ಅದೆಲ್ಲ, ಎಲ್ಲ ಜಾತಿಯವರು ಬೇಕು, ಮುಸ್ಲಿಮ್ಸ್ ಬೇಕು, ಹಿಂದೂ ಬೇಕು, ಎಲ್ಲ ಧರ್ಮಗಳು ಬೇಕು ಕಾಂಗ್ರೆಸ್ ಪಾರ್ಟಿಗೆ. ಬಿಜೆಪಿ ಓಟ್ ಹಾಕಲ್ಲ ಅಂದ್ಮೇಲೆ ಅವ್ರು ಬೇಕಾಗಿಲ್ಲ ಅಂತಾನೆ ಹೋರಾಟ ಮಾಡ್ತಾರೆ. ಅವ್ರು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಅವರು, ನಾನು ಹೇಳಿದ್ನಲ್ಲ, ತತ್ವ ಸಿದ್ಧಾಂತಗಳು ಏನು ಇಲ್ಲದೆ ಬಂದಿರುತ್ತೆ ಬಿಜೆಪಿ. ನಮ್ಮ ಕಾಂಗ್ರೆಸ್ ಹಂಗಲ್ಲ, ಎಲ್ಲರೂ ಬೇಕು. ನಾವು ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗ್ತವೆ. ಬರೀ ಮುಸ್ಲಿಮ್ಸೇ ಅಲ್ಲ, ಬರೀ ಹಿಂದೂಗಳೇ ಅಲ್ಲ, ಎಲ್ಲ ಜಾತಿ ಧರ್ಮಗಳು ಕೂಡ ಸಾಮಾಜಿಕ ನ್ಯಾಯ ಕೊಡುವಂಥದ್ದು, ಸಾಮಾಜಿಕವಾಗಿ ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗುವಂಥದ್ದು, ಅವಕಾಶ ಕೂಡ ಸಾಮಾಜಿಕವಾಗಿ ಕೊಡುವಂಥದ್ದು. ಅದು ಕಾಂಗ್ರೆಸ್ ಪಾರ್ಟಿಯಲ್ಲಿ ಮಾತ್ರ ಹಕ್ಕಿರೋದು. ಆಯ್ತಪ್ಪ, ಬಿಜೆಪಿಯಲ್ಲಿ ಮುಸ್ಲಿಮ್ಸು ಇಷ್ಟು ಚಾಲೆಂಜ್ ಮಾಡೋಕ್ಕಾಗುತ್ತಾ? ಕೊಡ್ತಾರ ಅವರು? ಕಾಂಗ್ರೆಸ್ ಅಲ್ಲಿ ಹಕ್ಕಿದೆ, ಎಲ್ಲ ಜಾತಿ ಧರ್ಮಗಳು ಕೂಡ ಅವ್ರು ಬೇಡ ಅಂತಾರೆ. ಇವರು ಇದನ್ನ ವಿರೋಧ ಮಾಡೋದು ಅವರಲ್ವಾ? ಓಟ್ ಹಾಕಲ್ಲ, ಅವ್ರು ಯಾಕೆ ಕೇಳ್ಬೇಕು ಅಂತ. ಕಾಂಗ್ರೆಸ್ಗೆ ಎಲ್ಲರೂ ಬೇಕು.